ನಂಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮ್ಯೂಸಿಕ್ ಕೇಳೋ ಆಸೆ ಇದೆ. ಸೊ ಟಿವಿ ಹಾಕ್ದೆ ಕೋಮಲ್ ಸರ್ದು ಪ್ಯಾರ್ಗೆ ಆಗ್ಬಿಟ್ಟೈತೆ ಸಿನಿಮಾ ಹಾಡ್ ಬಂದಿತ್ತು. ಸೊ ಹಾಡ್ ಬಂದಾಗ ನೀವ್ ನೆನಪಾದ್ರಿ ನಂಗೆ, ಯಾಕಂತ ಹೇಳಿದ್ರೆ ನಿಮ್ದು ಪ್ಯಾರ್ ಸಿನಿಮಾ ಬರ್ತಾ ಇದೆ. ಹೌದು, ಪ್ಯಾರ್ ಸಿನಿಮಾ ಬರ್ತಿದೆ. ನನ್ಗೂ ಹೇಗಾಗತ್ತೆ, ಅವ್ರು ಹೇಳಿದ್ರು ನೀವು ಹೋದಾಗ ಒಂದ್ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ. ಬಟ್ ಅದ್ರ ಸಾಂಗ್ ಲಾಂಚ್ ಬಿಗ್ ಬಾಸ್ ಮನೇಲೆ ಆಗುತ್ತೆ. ಬಿಗ್ ಬಾಸ್ ಕೂಡ ನನಗೆ ವಿಶ್ ಮಾಡ್ತಾರೆ, ನನ್ನ ಟೀಮ್ಗೂ ಕೂಡ ವಿಶ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಆ ಮೂಮೆಂಟ್ ನನಗೆ. ಆಚೆ ಬಂದು ಫಸ್ಟ್ ಮಾಡಿದ ಕೆಲಸ ನನ್ನ ಸಿನಿಮಾ ಸಾಂಗ್ ನೋಡಿದ್ದು. ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು ಅಂತ ಅನ್ಕೊಂಡೆ. ಆಮೇಲೆ ಆ ಕಮೆಂಟ್ಸ್ನೆಲ್ಲ ನೋಡ್ತಿದ್ದೆ, ಆಡಿಯನ್ಸ್ ತೋರಿಸ್ತಿದ್ದ ಪ್ರೀತಿ, ಖುಷಿ ಆಯ್ತು. ಸ್ವಲ್ಪ ಶೂಟಿಂಗ್ ಬಾಕಿ ಇದೆ, ಅದನ್ನ ಮುಗಿಸಿ ರಿಲೀಸ್ಗೆ ರೆಡಿ ಆಗ್ಬೇಕು. ಒಂದ್ ವೇಳೆ ರಾಶಿಕಾ ಅವ್ರು ಇವತ್ತು ನನ್ನ ಪಕ್ಕ ಕೂರ್ದಿದ್ರೆ ಯಾರು ಕೂರ್ಬೇಕಿತ್ತು ಈ ಜಾಗದಲ್ಲಿ ಈ ವಾರ? ರಕ್ಷಿತಾ ಅವ್ರ ಕಾವ್ಯ. ಯಾಕೆ ಅಂತ ಹೇಳ್ಬೇಕಾ? ಎಲ್ಲದ್ರಲ್ಲೂ ನಾನ್ ಹೇಗಿದ್ದೆ ಆಗ ಆಟ ಆಡ್ತಾ ಇದ್ದೆ. ನಾನು ಏನೋ ಶುಗರ್ ಕೋಟ್ ಮಾಡ್ದಲೆ ಮಾತಾಡ್ತಿರ್ಲಿಲ್ಲ, ಸ್ಟ್ರೇಟ್. ನನಗೆ ಏನ್ ಅನ್ನಿಸ್ತು ನಾನು ಆಗ ಇದ್ದೆ. ಟಾಸ್ಕ್ ಅಂತ ಬಂದ ಐ ವಾಸ್ ಬೆಸ್ಟ್. ಎಲ್ಲೋ ಒಂದೆರಡು ಕಡೆ ಇರ್ತಿರ್ಲಿಲ್ಲ, ಎಲ್ಲಾರ ಜೊತೆನೂ ಮಾತಾಡ್ತಾ ಇದ್ದೆ, ಬೆರೀತಿದ್ದೆ. ತಪ್ಪುಗಳನ್ನ ಸರಿ ಮಾಡ್ಕೊಂಡೇ ಇದೀನಿ ನಾನು. ಆ ತಪ್ಪು ಮಾಡೋದನ್ನ ಯಾರು ಹೇಳ್ದಾಗ್ಲೂ ಕೂಡ ತಗೊಂಡಿದೀನಿ. ಕೋಪ ಅಂತ ಹೇಳ್ತಿದ್ರು, ಅದನ್ನು ಕಡಿಮೆ ಮಾಡ್ಕೊಂಡಿದ್ದೆ ನಾನು. ಗೇಮ್ಗೋಸ್ಕರ ನಾನು ಏನೇನ್ ಮಾಡ್ಬೇಕು, ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಎಲ್ಲ ಹಾಕಿದ್ದೆ ನಾನು. ಬಿಗ್ ಬಾಸ್ ಅಂತ ಬಂದಾಗ್ಲೂ ರೂಲ್ಸ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಿದ್ದೆ. ಅದ್ರಲ್ಲಿ ನಾನು ರಕ್ಷಿತಾ ಅಂತ ನೋಡಿದಾಗ ಸ್ವಲ್ಪ ಬರೀ ಎಂಟರ್ಟೈನ್ಮೆಂಟ್ ಬಿಟ್ರೆ ಬೇರೆ ಕಡೆ ನನಗೆ ರಕ್ಷಿತಾ ಕಾಣಿಸ್ಲಿಲ್ಲ. ಕಾವ್ಯನೂ ಕೂಡ ಕಾವ್ಯನ ಮೇಲೆ ನನಗೆ ಅಷ್ಟು ಒಪಿನಿಯನ್ ಇಲ್ಲ. ಗ್ರಾಫ್ ಅಂತ ನೋಡಿದ್ರೆ ಸೇಮ್ ಗ್ರಾಫ್ ಇದೆ, ಚೇಂಜಸ್ ನೋಡ್ಲಿಲ್ಲ ನಾನು. ಹಾಗಾಗಿ ಅವರಿಬ್ರು ಯಾರು ಒಬ್ರು ಇರ್ಬೇಕಿತ್ತು. ಕಾವ್ಯ ಗಿಲ್ಲಿ ಅವ್ರ ನೆರಳಲ್ಲಿ ಮುಂದೆ ಬರ್ತಾ ಇದಾರ ಅಂತ ಅನಿಸ್ತಿದ್ಯಾ? ಫ್ರೆಂಡ್ಸ್ ಅಲ್ಲಿ ಏನೂ ಮಾಡಕ್ಕಾಗಲ್ಲ. ಒಬ್ರು ಜೊತೆ ಇದ್ರೆ ನೆರಳು ಅಂತಾರೆ, ಟ್ರ್ಯಾಕ್ ಅಂತ ಹೇಳ್ತಾರೆ, ಇನ್ನೊಂದ್ ಹೆಸರು ಕೊಡ್ತಾರೆ. ಏನ್ ತಗೊಳ್ಳೋಣ, ಏನ್ ರಿಯಾಕ್ಟ್ ಮಾಡೋಣ ಅದಕ್ಕೆ? ಯಾರ ನೆರಳಿಂದನೂ ಯಾರು ಬರಕ್ ಆಗಲ್ಲ. ನಮ್ಮ ಒಪಿನಿಯನ್ಸ್ನೇ ನಾವಲ್ಲಿ ಹೇಳಕ್ ಆಗೋದು. ಇವರಿಂದ ಇವರು, ಅವರಿಂದ ಅವರು ಅಂದ್ರೂ ಅದೆಲ್ಲ ಅಲ್ಲಿ ನಡೆಯಲ್ಲ ಬಿಗ್ ಬಾಸ್ ಮನೇಲಿ. ಬಿಗ್ ಬಾಸ್ ಮನೇಲಿ ಸದ್ಯಕ್ಕೆ ಮುಖವಾಡ ಹಾಕೊಂಡು ಓಡಾಡ್ತಿರೋದು ಯಾರು ಈ ಇರ್ತಕ್ಕಂಥ ಸ್ಪರ್ಧಿಗಳಲ್ಲಿ? ಮುಖವಾಡ ಹಾಕೊಂಡು ಓಡಾಡ್ತಾ ಇರೋದು, ಮುಖವಾಡ ಹಾಕೊಂಡು ಓಡಾಡ್ತಿದ್ದಾರೆ ಅಂತ ನಾನು ಏನೋ ಹೇಳಲ್ಲ. ಟಾಸ್ಕ್ ಶೋಗ್ ಏನ್ ಬೇಕು ಆತರ ಆಟಾಡ್ತಾ ಇದ್ದಾರೆ ಗಿಲ್ಲಿ ಮತ್ತೆ ರಕ್ಷಿತಾ ಅಂತಾನೆ. ಗುಡ್ ವೇ, ಗುಡ್ ಎಂಟರ್ಟೈನ್ಮೆಂಟ್, ಗುಡ್ ಸ್ಟ್ರಾಟಜಿ. ಅದ್ರಲ್ಲಿ ಅವರಿಬ್ರು ಶೋಗ್ ಏನ್ ಬೇಕದನ್ನ ಮಾಡ್ತಿದ್ದಾರೆ ಅಂತ ಅನಿಸ್ತು. ಒಂದು ವೇಳೆ ಇರ್ತಕ್ಕಂಥ ಸ್ಪರ್ಧಿಗಳಲ್ಲಿ ಇವ್ರು ಗೆಲ್ಲಲೇಬಾರದು, ಇವ್ರು ಅರ್ಹರಲ್ಲ, ಅನ್ಯಾಯ ಅಂದ್ರೆ ಯಾರಿಗೋ ಕಪ್ ಕೊಟ್ರೆ ಇದು ಮೋಸ ಆಗುತ್ತೆ ಅಂತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಗೆಲ್ಬಾರ್ದು? ಇಲ್ಲ, ಆತರ ಎಲ್ಲ ಏನೋ ಹೇಳಲ್ಲ ನಾನು. ಅರ್ಹತೆ, ಯಾಕಂದ್ರೆ ಇಷ್ಟು ದಿನ ಇದಾರೆ ಅಂದ್ರೆ ಅವ್ರ ಎಫರ್ಟ್ಸ್ ನ ಆಡಿಯನ್ಸ್ ನೋಡಿರ್ತಾರೆ. ಸುಮ್ನೆ ಬಿಗ್ ಬಾಸ್ ಮನೇಲಿ ಇಷ್ಟು ವಾರಗಳಿರಕ್ ಚಾನ್ಸೇ ಇಲ್ಲ. ನಾನು ಆಸ್ ಆಡಿಯನ್ಸ್ ಅನ್ಕೋತಿದ್ದೆ, ಯಾಕೆ ಇವ್ರು ಹಿಂಗೆಲ್ಲ ಇದಾರೆ, ಇಷ್ಟು ವಾರಗಳು ಹೆಂಗ್ ಬಂದ್ರು ಅಂತೆಲ್ಲ ಮುಂಚೆ ಎಲ್ಲ ನೋಡಿದಾಗ ಅನ್ಕೋತಿದ್ದೆ. ಬಟ್ ಅಲ್ಲಿ ಎಲ್ಲರ ಎಫರ್ಟ್ಸು ಅಷ್ಟೇ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಒಬ್ರು ಜಾಸ್ತಿ ಅನಿಸ್ಬೋದು, ಒಬ್ರದ್ ಕಡಿಮೆ ಅನಿಸ್ಬೋದು, ಬೇರೆ ಬೇರೆ ಒಪಿನಿಯನ್ಸ್ ಅಂತ ಅನಿಸ್ಬೋದು. ಬಟ್ ಅಷ್ಟು ದಿನ ಇದೀವಿ ಅಂದ್ರೆ ನಾವಲ್ಲಿ ಏನೋ ಬಿಗ್ ಬಾಸ್ ಮನೇಲಿ ಮಾಡ್ತಿದೀವಿ ಅಂತಾನೆ. ಸೊ ಅರ್ಹತೆ ಇಲ್ಲ ಅಂತೆಲ್ಲ ಏನೋ ಹೇಳಲ್ಲ ನಾನು. ಇದ್ರ ಜೊತೆಗೆ ಹೊರಗಡೆ ಒಂದು ಚರ್ಚೆ ಓಡಾಡ್ತಿದೆ, ಹಣಬಲ ಮತ್ತೆ ಜನಬಲ ಎನ್ನುವಂಥದ್ದು. ಹಣಬಲ ಅಂತ ಹೇಳಿದ್ರೆ ಅಶ್ವಿನಿ ಅವರಂತೆ, ಜನಬಲ ಅಂತ ಹೇಳಿದ್ರೆ ಗಿಲ್ಲಿ ಅವರಂತೆ. ಸೊ ಹಣ ಗೆಲ್ಲುತ್ತಾ ಜನ ಗೆಲ್ಲುತ್ತಾ ನೋಡೋಣ ಎನ್ನುವಂಥದ್ದು ಹೊರಗಡೆ ಒಂದಷ್ಟು ಪೇಜಸ್ ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಶುರುವಾಗಿದೆ. ಇದೆಲ್ಲ ಹೇಗೆ ಅಂದ್ರೆ ನೀವು ಇದನ್ನೆಲ್ಲ ನೋಡ್ತಾ ಇದ್ರಿ, ಹೇಗೆ ಅನ್ಸುತ್ತೆ ನೀವು ಮನೆ ಒಳಗಡೆ ಸ್ಪರ್ಧೆ ಹಾಕಿರೋದ್ರಿ? ಈ ಬಗ್ಗೆ ನನಗೆ ಗೊತ್ತಿಲ್ಲ, ಜನ ಹಣ ಬಗ್ಗೆ ಎಲ್ಲ ನೀವು ಹೇಳ್ದಾಗ್ಲೇ ನಂಗೆ ಗೊತ್ತಾಗ್ತಿರೋದು. ಒಳಗಡೆ ಇದ್ದಾಗ ನಮ್ಗೆ ಯಾವ್ದ್ರ ಬಗ್ಗೆನೂ ಐಡಿಯಾ ಇರಲ್ಲ. ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ, ಯಾರಿಗೆ ಎಷ್ಟು ಸಪೋರ್ಟ್ ಇದೆ ಅನ್ನೋದು ಗೊತ್ತಿರಲ್ಲ. ನಮ್ಗೆಲ್ಲ ಕಂಟೆಸ್ಟೆಂಟ್ಸ್ ನಾರ್ಮಲ್ ಆಗಿ ನಮ್ಗೆ ಏನ್ ಅನ್ನಿಸ್ತಿದೆ ನಾವು ಆಟ ಆಡ್ತಾ ಇರ್ತೀವಿ. ಎಂಡ್ ಆಫ್ ದ ಡೇ ಜನಬಲನೇ ಗೆಲ್ಲತ್ತೆ, ಜನಗಳ ಪ್ರೀತಿನೇ ವಿನ್ ಆಗೋದು ಯಾವಾಗ್ಲೂ ಕೂಡ. ಇದ್ರ ಜೊತೆಗೆ ಒಂದು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾರೇ ಆಗ್ಲಿ ಏನೇ ಮಾತನಾಡುವಾಗ ಅದು 100 ಕ್ಯಾಮ್ರಾ ಮುಂದೆ ಮಾತನಾಡ್ತೀವಿ ಅಂತ ಹೇಳಿದ್ರೆ 10 ಸರಿ ಯೋಚನೆ ಮಾಡಬೇಕು. ಆದ್ರೆ ಅಶ್ವಿನಿ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ರಘು ಅವ್ರ ತೊಡೆಬೇಕಾಗುತ್ತೆ ರಾಶಿಕಾಗ್ ಮಲ್ಗಕ್ಕೇನು, ಆ ಪದ ತುಂಬಾ ಪರ ವಿರೋಧ ಚರ್ಚೆ ಆಗುತ್ತೆ. ಸೊ ಅದಕ್ಕೆ ಅವ್ರು ಕ್ಲಾರಿಫೈ ಕೊಟ್ಟು ಇದ್ ಮಾಡ್ಲಿಕ್ಕೆ ನೋಡ್ತಾರೆ. ಈ ಪದಗಳನ್ನೆಲ್ಲ ಕೇಳಿದಾಗ ನೀವು ಅರ್ಗಿಸ್ಕೊಳಕ್ ಸಾಧ್ಯನಾ? ಸಾಧ್ಯನೇ ಆಗ್ಲಿಲ್ಲ. ಅದೆಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಅಂತಂದ್ರೆ, ಅಶ್ವಿನಿ ಮ್ಯಾಮ್ ಈ ತರ ಹೇಳಿದ್ರ ಅನ್ಕೊಂಡು ಅವ್ರು ಹೇಳ್ಬೇಕಾದ್ರು ಕೂಡ ನನ್ನ ಎಕ್ಸ್ಪ್ರೆಷನ್, ಮೈ ಗಾಡ್, ಇದನ್ನೆಲ್ಲ ಕೇಳಿಸ್ಕೊಂಡ್ಬೇಕಾ, ಇವ್ರು ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದಾರೆ ಅಂತೆಲ್ಲ ಅನಿಸ್ತು. ಬಟ್ ಅವ್ರು ಅದನ್ನ ಆಮೇಲೆ ನೆಕ್ಸ್ಟ್ ಏನೇನೋ ಹೇಳಕ್ ಇದ್ ಮಾಡಿದ್ರು, ಇಲ್ಲ ನಾನು ಆ ತರ ಹೇಳ್ದೆ ಈ ತರ. ಬಟ್ ಅವ್ರು ಹೇಳಿದ್ ಸೌಂಡಿಂಗ್ ವಾಸ್ ಲೈಕ್ ರಘು ಅವ್ರು ತೊಡೆಬೇಕು ನಿನಗ್ ಮಲ್ಗಕ್ಕೆ ಅಂತ ಅಂದಾಗ ನೀವ್ ಇನ್ನೇನ್ ಸಂಬಂಧ ನೋಡ್ತಿದ್ರಿ? ಅಣ್ಣ ಅಂತ ಕರಿತಿದ್ದೆ, ಆ ರೆಸ್ಪೆಕ್ಟ್ ಕೊಟ್ಟಿದ್ದೆ ರಘು ಅಣ್ಣಂಗೂ ಕೂಡ. ರಘು ಅಣ್ಣ ಅಂತ ಯಾವಾಗ್ಲೂ ಕರೀತಿರ್ತೀನಿ.
ಆ ಸಂಬಂಧನ ನೀವು ಆ ಮೂಮೆಂಟ್ ಅಲ್ಲಿ ಯಾಕೆ ಆತರ ಹೇಳಿದ್ರಿ ನೀವು ಅನ್ನೋದು ತುಂಬಾ ಹರ್ಟ್ ಆಯ್ತು. ಬಟ್ ಅವ್ರು ಬೇರೆ ಏನೋ ಹೇಳಕ್ ಟ್ರೈ ಮಾಡಿದ್ರು ನಾಮಿನೇಷನ್ಸ್ ಅಲ್ಲೂ ಕೂಡ. ಅವ್ರು ಏನೇ ಹೇಳಿದ್ರು ಬಟ್ ಅವತ್ತು ಅವ್ರು ಏನ್ ಹೇಳಿದಾರೆ ಗೊತ್ತಾ, ಅದ್ ಯಾವತ್ತೂ ಮನ್ಸಿಂದ ಹೋಗಲ್ಲ. ಅದ್ ಹಾಗೆ ಇರುತ್ತೆ, ಅದು ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೂ ಆಗಲ್ಲ. ಇಂಟರ್ವ್ಯೂ ನೀವು ಕೇಳ್ದಾಗ್ಲೂ ಕೂಡ ಅದ್ ಕೇಳ್ಬೇಕಾದ್ರೆ ನನಗೆ ಒಂಥರ ಫೀಲ್ ಆಗುತ್ತೆ, ಅಶ್ವಿನಿ ಮ್ಯಾಮ್ ನೀವ್ ಯಾಕೆ ಹೀಗೆ ಹೇಳಿದ್ರಿ ಅಂತ. ಬಿಗ್ ಬಾಸ್ ಮನೆ ಸೀಸನ್ ಫಸ್ಟ್ ಟೈಮ್ ಸೀಸನ್ 12 ಅಲ್ಲಿ ಟಿವಿ ಕೊಟ್ಟಿದ್ರಂತೆ ಸ್ಪರ್ಧಿಗಳಿಗೆ. ನಿಜ? ಟಿವಿ ಗಿಫ್ಟ್ ಇಲ್ಲ, ಏನೋ ಸುಮ್ನೆ ಬೆಳಗ್ಗಿದ್ದ ಸಂಜೆವರೆಗೂ ಬಡ್ಕೊಳ್ತಾನೆ ಇರುತ್ತೆ ಟಿವಿ. ಗಿಲ್ಲಿ ಅನ್ನೋ ಟಿವಿ ಕೊಟ್ಟಿದ್ರು. ಗಿಲ್ಲಿ ಟಿವಿ ಎಂಟರ್ಟೈನ್ ಮಾಡ್ತಾ ಇದ್ದ ಅವನು. ಮಾತಾಡ್ತಾನೆ ಇರ್ತಿದ್ದ. ಬಂದವ್ರಿಗೆಲ್ಲ ಯಾಕಪ್ಪ ನೀನ್ ಇಷ್ಟ ಮಾತಾಡ್ತೀಯಾ, ನೀವೆಲ್ಲ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ರು. ಅವನಿಗೆ ಸುಸ್ತಾಗ್ತಿರ್ಲಿಲ್ಲ ಅನ್ಸತ್ತೆ, ಮಾತಾಡಿ 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 ಮಾತಾಡಿ. ಅವ್ರು ಒಟ್ನಲ್ಲಿ ಅವ್ನು ಮಾತಾಡ್ಬೇಕು ಅಷ್ಟೇ. ಮನೇಲಿ ಅವ್ನಿಗೆ ಸೈಲೆಂಟ್ ಆಗಿ ಕುತ್ಕೊಳಕ್ ಆಗಲ್ಲ. ಕಾಲ್ ಎಳಿಬೇಕು, ಜಗಳ ಮಾಡ್ಬೇಕು, ಇನ್ನೊಂದೇನೋ ಕಿತಾಪತಿ ಕೆಲ್ಸಗಳು ಮಾಡ್ಬೇಕು, ಒಟ್ನಲ್ಲಿ ಅವ್ನು ಮಾತಾಡ್ತಾ ಇರ್ಬೇಕು. ಅಂಡ್ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತಾನೆ. ಅದಕ್ಕೆ ಸುದೀಪ್ ಸರ್ ಗಿಲ್ಲಿ ಟಿವಿ ಅಂತ ಹೆಸರಿಟ್ಟಿದ್ರು ಅವನ್ಗೆ. ಜೊತೆಗೆ ರಾಶಿಕಾ ಅವ್ರಿಗೆ 106 ದಿನಗಳನ್ನ ಆ ಮನೇಲಿ ಕಳೆದಿದ್ದೀರಾ. ಸೊ ಬೆಸ್ಟ್ ಡೇ, ಈ ಕ್ಷಣನ ನಾನು ಮರೆಯಕ್ಕಾಗಲ್ಲ ಲೈಫ್ ಟೈಮ್ ಅಂತ ಹೇಳಿದ್ರೆ ಯಾವ ದಿನ? ನನ್ನ ತಮ್ಮ ಮತ್ತೆ ನಮ್ಮಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದು. ಆ ಒಂದು ಹಗ್ ಮಾಡ್ತೀನಿ ಅಲ್ಲ, ಅಂಡ್ ಅದು ಬಿಗ್ ಬಾಸ್ ವೆಲ್ಕಮ್ ಮಾಡ್ತಾರೆ ಅವರಿಬ್ರು ಕೂಡ. ಸಾಂಗ್, ಆ ಕ್ಷಣ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹೊರಗಡೆ ಅಂದ್ರೆ ನೇರವಾಗಿ ಇದ್ದಂಗೆ ಹೇಳೋರು, ಸೊ ಹೊರಗಡೆ ಬೇರೆ ತರ ಕಾಣ್ತಾರಂತೆ. ಅಂದ್ರೆ ಕೆಲವರು ಒಳಗೊಂದು ಹೊರಗೊಂದು ಮಾತಾಡಲ್ಲ. ಯಾಕಂತ ಹೇಳಿದ್ರೆ ರಾಶಿಕಾರು ಅಂತ ಹೇಳಿದ್ರೆ ಅನ್ಸಿದ ನೇರವಾಗಿ ಹೇಳ್ತಾರೆ. ಸೊ ಅವ್ರು ಹೊರಗಡೆ ಹೊರಟಂತ ಕಾಣ್ಬೋದು, ಆದ್ರೆ ಮನಸ್ಸೊಳಗಡೆ ಮೃದು ಅನ್ನುವಂಥದ್ದು ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತು. ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಷ್ಟು ಜನ ಇದ್ದಾರೆ. ಧ್ರುವಂತ್ ಅವ್ರನ್ನ ಅದು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಮನೆಯವರು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅವ್ರ ಕಿರಿಚಾಟ ಅರಿಚಾಟ, ಸೊ ಅವ್ರ ವರ್ತನೆಗಳು, ಅಥವಾ ಅವ್ರು ಹೇಳ್ತಾರೆ ನಾನು ಸಿಂಗಲ್ ಆರ್ಮಿ ಅಂತಾರೆ, ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಅಶ್ವಿನಿ ಅವ್ರ ಜೊತೆ ಓಡಾಡ್ತಿರ್ತಾರೆ. ಇವೆಲ್ಲ ನೋಡ್ತಾ ಇದ್ರೆ ನಾಟಕ ಅನ್ಸುತ್ತಾ? ನನಗೆ ಅವ್ರು ಇವತ್ತಂಕನೂ ನಂಗೆ ಇಷ್ಟ ಇಲ್ಲ. ನಾನು ತುಂಬಾ ಹೇಟ್ ಮಾಡೋ ಅಂತ ಪರ್ಸನ್ ಅವರು. ಯಾಕಂದ್ರೆ ಅವ್ರಿಗೂ ನನ್ನ ಮಧ್ಯ ಒಂದು ಫ್ರಿಕ್ಷನ್ ಹಾಗೇ ಇತ್ತು. ನಾನು ಯಾವತ್ತೂ ಅವ್ರ ಜೊತೆ ಮಾತಾಡ್ಬೇಕು ಅಂತ, ಒಂದು ಇನ್ಸಿಡೆಂಟ್ ಆದ್ಮೇಲೆ ನಂಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತಾನು ಅನ್ಸಲ್ಲ. ನಂಗೆ ಸಿಕ್ಕಾವಡೆ ಫೇಕ್ ಅನಿಸ್ತಾರೆ ಅವರು. ಎಸ್ಪೆಷಲಿ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದ್ಮೇಲೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಾನು ಏನಂತಾರೆ ಲೋನ್ ವಾರಿಯರ್, ಹಂಗೆ ಹೀಗೆ ನಾನು ಒಬ್ನೇ ಫೈಟ್ ಮಾಡ್ತಿದ್ದೀನಿ. ಅವ್ರಿಗೆ ಯಾರೋ ಬೇಕು ಅಲ್ಲಿ, ಸುಮ್ನೆ ಅಲ್ಲಿ ಎಲ್ಲರಿಗೂ ಒಬ್ರು ಬೇಕು ಮಾತಾಡಕ್ಕೆ, ಇಲ್ಲ ಅಂತ ಹೇಳಲ್ಲ. ನೀವ್ ಹಂಗ ಇದ್ದಿದ ತಕ್ಷಣ ಡಿಪೆಂಡೆನ್ಸಿ ಅಂತಾನು ನಾನು ಹೇಳಲ್ಲ. ಬಟ್ ಯಾರೋ ಒಬ್ರು ಹೋಗಿದ ತಕ್ಷಣ ಇನ್ನೊಬ್ರು ನೀವ್ ರೀಪ್ಲೇಸ್ ಮಾಡ್ಕೋತೀರಾ, ಅದ್ ನನ್ಗೂ ಗೊತ್ತು. ನಾವು ಕಣ್ಣಾರೆ ನೋಡಿದೀವಿ. ನೀವು ಸುದಿಯಣ್ಣನ ಜೊತೆ ಅವ್ರು ಮಾತಾಡ್ತಿರಲ್ಲ ಆಯ್ತಾ, ಇಮಿಡಿಯೇಟ್ ಆಗಿ ಏನೋ ಇನ್ಸಿಡೆಂಟ್ ಆಗಿದ ತಕ್ಷಣ ಸುದಿ ನಾನು ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡು ಅಲ್ಲೇ ಚೇಂಜ್ ಮಾಡ್ಕೊಂಡು ಅವ್ರು ಚೆನ್ನಾಗಾಗೋದು ನೋಡಿದೀನಿ ನಾನು. ಒಟ್ಟು ಅವ್ರಿಗೆ ಮಾತಾಡಿ ನೀವ್ ಕರೆಕ್ಟ್, ನೀವ್ ಸರಿ ಅಂತ ಹೇಳೋರು ಯಾರೋ ಬೇಕು ಅವ್ರಿಗೆ. ತುಂಬಾ ನನ್ಗವರು ಫೇಕ್ ಅಂತ ಅನಿಸ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀರಾ, ಸೊ ಅನ್ನದ ಬೆಲೆ ಗೊತ್ತಾಯ್ತಾ? ಎಸ್, ಗೊತ್ತಾಯ್ತು, ತುಂಬಾ ಗೊತ್ತಾಯ್ತು. ನನಗೆ ಹೋಗಕ್ಕಿಂತ ಮುಂಚೆನೂ ಅಷ್ಟೇ ನಾನು ತುಂಬಾ ಫುಡ್ ವೇಸ್ಟ್ ಮಾಡ್ತಾ ಇದ್ದೆ. ಆರ್ಡರ್